ಬರದ ನಡುವೆ ಕರ್ನಾಟಕಕ್ಕೆ ಸಿಡಬ್ಲ್ಯೂಎಂಎ ಬಿಗ್ ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿದೆ. 15 ದಿನ 3,500 ಕ್ಯೂಸೆಕ್ ನೀರನ್ನು ಹರಿಸಲು ಆದೇಶವನ್ನ ನೀಡಿದೆ. ಬರದ ನಡುವೆ ಕರ್ನಾಟಕಕ್ಕೆ ಇದು ಬಿಗ್ ಶಾಕ್. ಒಂದ್ ಕಡೆ ರೈತರು ನೀರಿಲ್ಲ ಬೆಳೆ ಬೆಳೆಯೋದಕ್ಕೆ ಅಂತ ನಿನ್ನೆ ಹೋರಾಟವನ್ನು ಮಾಡ್ತಾ ಇದ್ರು. ಇವತ್ತು ಮತ್ತೆ ಸಭೆ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಮತ್ತೆ ಈಗ ಸಿಡಬ್ಲ್ಯೂಆರ್ಸಿ ಏನು ಆದೇಶವನ್ನ ಕೊಟ್ಟಿತ್ತಲ್ಲ, ಆ ಆದೇಶವನ್ನ ಎತ್ತಿ ಹಿಡಿದಿದೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶವನ್ನ ಪ್ರಕಟ ಮಾಡಿರೋದು. ಒಂದ್ ಕಡೆ ತಮಿಳುನಾಡಿನ ಬೇಡಿಕೆ 7,000 ಕ್ಯೂಸೆಕ್ ನೀರನ್ನ ಪ್ರತಿದಿನ ನಮಗೆ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿತ್ತು. ಇವತ್ತು ಸಿಡಬ್ಲ್ಯೂಎಂಎ ಸಭೆ ನಡೆಯಿತು. ಆ ಸಭೆಯಲ್ಲಿ ಸಿಡಬ್ಲ್ಯೂಆರ್ಸಿ ಏನು ಈ ಹಿಂದೆ ಆದೇಶವನ್ನ ಪ್ರಕಟ ಮಾಡಿತ್ತು, ಶಿಫಾರಸು ಮಾಡಿತ್ತು, ಅದರ ಅನ್ವಯ ಆ ಆದೇಶವನ್ನ ಈಗ ಮತ್ತೆ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಒಂದ್ ಕಡೆ ರಾಜ್ಯಾದ್ಯಂತ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮುಂಗಾರು ಮಳೆ ಸರಿಯಾಗಿ ರಾಜ್ಯದಲ್ಲಿ ಆಗಿಲ್ಲ, ಹೀಗಾಗಿ ರೈತರಿಗೆ ನೀರಿಲ್ಲ ಬೆಳೆಯನ್ನ ಬೆಳೆಯುವುದಕ್ಕೆ. ಅದರ ನಡುವೆ ಈಗ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು. ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ಬಹಳ ದೊಡ್ಡ ಆಘಾತ, ಇದು ಹಿನ್ನಡೆಯಾಗಿದೆ. ಪ್ರಬಲವಾಗಿ ವಾದವನ್ನ ಮಂಡಿಸಿದ್ರೂ ಕೂಡ ರಾಜ್ಯಕ್ಕೆ ಹಿನ್ನಡೆಯಾಗಿರೋದು. ರೈತರು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು.